ಉತ್ತರಾಭಿವೃದ್ಧಿಯನ್ನು ಹೊಂದುವೆ. ನನ್ನ ತಾಯಿ ಪಾರ್ವತೀ ದೇವಿಯವರು ಹೇಳಿದಂತಹ ಮಾತು ನೇರವಾಗಿ ಸ್ವರ್ಗಕ್ಕೆ, ನೇರವಾಗಿ ಈ ಪಾತಾಳ ಲೋಕಕ್ಕೆ ಬಂದಿಳಿದಿದ್ದೇನೆ. ಇಲ್ಲಿ ಯಾರೂ ಕಾಣ ಸಿಗುತ್ತಾ ಇಲ್ಲ. ಅಂಡಲೇ ಇದ್ದೇನೆ. ಯಾರಾದರೂ ಸಿಗುತ್ತಾರೋ ಎಂದು ನೋಡುತ್ತೇನೆ. ಹೆಣ್ಣು ದೈತ್ಯರನ್ನು ಒಳಗೂಡಿಕೊಂಡು ಈ ಪಾತಾಳಕ್ಕೆ ಬಂದಿದ್ದೀರಿ. ನನ್ನ ತಾಯಿಯವರು ಹೇಳಿದ ಮಾತು, ಮಗನೇ ಬಂದಾಸುರ, ನೇರವಾಗಿ ಪಾತಾಳವನ್ನು ಸೇರು, ಅಲ್ಲಿ ಮಹಾತ್ಮರ ದರ್ಶನವಾಗುತ್ತದೆ ಎಂಬುದಾಗಿ ಅವರು ಹೇಳಿದ ಆ ಮಾತಿಗೂ ನಿಮ್ಮನ್ನು ನೋಡುವಾಗ ನಿಮ್ಮ ಮುಖಚರ್ಯವು ಒಂದಕ್ಕೊಂದು ತಾಳೆಯುವಂತೆ ಭಾಸವಾಗುತ್ತಾ ಇದೆ. ಹಾಗಾಗಿ ಕೇಳುತ್ತಾ ಇದ್ದೇನೆ, ನಿಮ್ಮನ್ನು ನೋಡುವಾಗಲೇ ತಲ ಜೋಡುತ್ತದೆ, ಸೊಂಟ ಬಗ್ಗುತ್ತದೆ. ಒಳ್ಳೆಯದಾಗಲಿ. ಸ್ವಾಮಿ, ತಾವು ಯಾಕೆ ಎಲ್ಲಿಂದ ಬಂದಿರಿ? ಯಾಕಾಗಿ ಬಂದಿರಿ? ನನ್ನಿಂದ ಏನಾಗಬೇಕು ತಿಳಿಸುವಿರಾ? ಸಂಬೋಧಿಸುವುದಕ್ಕೆ ಕಾರಣವಿದೆ. ಯಾಕೆ? ಪ್ರಸ್ತುತ ಕಾಲಘಟ್ಟದಲ್ಲಿ ಧೀರನೋರ್ವ ಇದ್ದಾನೆ ಅಂತಾದ್ರೆ ಅದು ಗಂಡಾಸುರ. ಈಗ ನನ್ನನ್ನು ನೋಡಿದಾಗ ನಾನು ಯಾರು ಎನ್ನುವಂತಹ ಪರಿಚಯ ನಿನಗೆ ಸಿಗಲಿಲ್ಲ. ಇಲ್ಲ. ಅಸುರ ಕುಲ ಗುರುವಾದಂತಹ ಶುಕ್ರಾಚಾರ್ಯರೆಂದರೆ ಸ್ವಾಮಿ, ಮಗಳನ್ನು ನಾನು ಬರುವಂತಹ ವೇಳೆಯಲ್ಲಿ ನಾನೊಬ್ಬನೇ ಬಂದದ್ದಲ್ಲ, ಹೆಣ್ಣು ದೈತ್ಯರಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ನನ್ನನ್ನು ಅನುಸರಿಸಿ ಬಂದಂತಹ ದೈತ್ಯರು. ಇವರನ್ನೆಲ್ಲ ಕೂಡಿಕೊಂಡು ಬಂದಾಗ ನಿನಗಾದಂತಹ ಸಂದೇಹ, ಇವರೆಲ್ಲಿದ್ದರು? ಇವರೆಲ್ಲರೂ ಶೋಣಿತಾಪುರವೆಂಬ ಪುರದವರು. ಒಂದು ಕಾಲದಲ್ಲಿ ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿ ಅಲ್ಲಿ ಆರ್ಮತ್ಯವನ್ನು ವಹಿಸುವುದಕ್ಕಾಗಿ ಪ್ರಯತ್ನ ಪಟ್ಟವರಿಂದಾಗಿ ಇವರಿಗದು ದಕ್ಕದೇ ಹೋಯಿತು. ಪರಿಣಾಮವಾಗಿ ಇವರೆಲ್ಲರೂ ಈ ಘೋರಗಳಲ್ಲಿ ಅಲೆದಾಡುತ್ತಾ ಜೀವಿಸ್ತಾ ಇದ್ದವರು ನನ್ನ ಬಳಿಗೆ ಬಂದರು. ಸ್ವಾಮಿ, ನಮಗೆ ಆಶ್ರಯವನ್ನು ನೀಡಬೇಕು, ನಮಗೆ ದಾರಿ ತೋರಿಸಬೇಕು ಅಂತ ಹೇಳಿದರು. ಅವರೆಲ್ಲರಿಗೂ ಆಶ್ರಯವನ್ನು ನೀಡಿ ಮುಂದೊಂದು ಸಂದರ್ಭದಲ್ಲಿ
ಸೈನ್ಯದಲ್ಲಿ ನಿಮಗೊಬ್ಬ ಉತ್ತಮ ನಾಯಕ ದೊರಕ್ತಾನೆ. ಅವನು ದೊರಕಿದಂತಹ ಸಂದರ್ಭದಲ್ಲಿ ಅವನ ಜೊತೆಗೆ ನಿಮ್ಮನ್ನು ಸೇರಿಸುತ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಹಾಗಾಗಿ ಈಗ ನಾನು ನಿನ್ನ ಬಳಿಗೆ ಅವರನ್ನು ಕರೆದುಕೊಂಡು ಬಂದೆ. ಹೌದೇ? ಹೌದು. ಯಾಕೆ? ಯಾಕೆ? ನೀನು ಪರಮೇಶ್ವರನಿಂದ ವರಪ್ರದತ್ತವಾಗಿ 30,000 ವರ್ಷಗಳ ಕಾಲ ಅರನನ್ನು ಒಲಿಸಿ ತಪಸ್ಸನ್ನು ಆಚರಿಸಿದ್ದೇನೆ. ಒಲಿಸಿ 60,000 ವರ್ಷಗಳವರೆಗಿನ ಆಯುಷ್ಯವನ್ನು ಪಡೆದಂತಹ ಒಬ್ಬ ಧೀರ ಅಂತ ಇದ್ರೆ ಅದು ನೀನಲ್ಲ. ಹಾಗಾದ್ರೆ ಇಂತಹ ರಕ್ಕಸರಿಗೆ ಒಬ್ಬ ವಿಭುವಾಗಬೇಕು ಅಂತಾದ್ರೆ ಎಲ್ಲ ಪೂರ್ಣ ಪ್ರಮಾಣದ ಯೋಗ್ಯತೆಯು ನಿನಗಿದೆ. ಹಾಗಾಗಿಯೇ ಇವರನ್ನೆಲ್ಲರನ್ನೂ ನಾನು ಸೇರಿಕೊಂಡು ಬಂದಿದ್ದೇನೆ. ಇವರೆಲ್ಲರನ್ನು ಸೇರಿಸಿಕೊಂಡು ನೀನು ಇವರ ದಾತಾರನಾಗಬೇಕು ಅಂತ ನನ್ನ ಬಯಕೆ. ಅಪೇಕ್ಷೆ ಏನಿದೆಯೋ ಅದಕ್ಕೆ ನನ್ನ ಸಮ್ಮತಿ ಇದೆ ಸ್ವಾಮಿ. ಹಾಗಾದ್ರೆ ನಿನ್ನ ಸಮ್ಮತಿ ಇದೆ ಅಂತ ನೀನೇ ಯೋಚನೆ ಮಾಡು. ಸಹಸ್ರ ಸಂಖ್ಯೆಯಲ್ಲಿ ಈಗ ಇದ್ದಾರೆ. ಇವರಿಷ್ಟೇ ಇರುವುದಲ್ಲ, ಇದು ಸಹಸ್ರ ಹೋಗಿ ಲಕ್ಷವಾಗಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಾಕ್ಷಸರೆಲ್ಲರೂ ಸೇರುವವರಿದ್ದಾರೆ. ಆದರೆ ಅವರೆಲ್ಲರಿಗೂ ಒಂದು ಸೂಕ್ತವಾದಂತಹ ಪುರ ಬೇಕಲ್ಲ. ಪುರ ಎಲ್ಲಿದೆ ಸ್ವಾಮಿ? ಪುರ ನಿನ್ನ ಮನಸ್ಸಿನಲ್ಲಿ ನೀನು ಸಂಕಲ್ಪಿಸಿದ್ರೆ ಪುರ ಇದೆ. ಹೇಗೆ ಗೊತ್ತಾ? ಹೇಗೆ? ನಿನಗೆ ಸೃಷ್ಟಿಸಬಲ್ಲಂತಹ ಸಾಮರ್ಥ್ಯ ಇದೆ. ಹೌದು. ಹಾಗಾಗಿ ಈ ಎಲ್ಲ ರಕ್ಕಸರಿಗೂ ಸರಿಯಾಗಿ ಅವರೆಲ್ಲರಿಗೂ ಸೂಕ್ತವಾದಂತಹ ವ್ಯವಸ್ಥೆ ಸಿಗುವ ಹಾಗೆ ಒಂದು ಉತ್ತಮವಾದಂತಹ ಪುರವನ್ನು ಮೊದಲಿಗೆ ನೀನು ಸೃಷ್ಟಿಸಬೇಕು. ಸ್ವಾಮಿ, ನಮ್ಮ ಅಪೇಕ್ಷೆಯನ್ನು ಕ್ಷಣಮಾತ್ರದಲ್ಲಿ ಪೂರೈಸಿದ್ದೇನೆ. ನೋಡಲಿ ಎಂತಹ ಭವ್ಯವಾದಂತಹ ಪುರ, ನಿನ್ನದಾದಂತಹ ಸೃಷ್ಟಿಯ ಚಾಕಚಕ್ಯತೆ ನಿಜಕ್ಕೂ ಮೆಚ್ಚಬೇಕಾದದ್ದು. ಆದರೆ ಈ ಪುರಕ್ಕೊಂದು ಹೆಸರು ಬೇಡಿದೆ. ಏನು ಹೆಸರು? ಹೆಸರು ಹೀಗೆ ಇರುವ ಮೊದಲು ಶೂನ್ಯವಾಗಿ ಯಾವುದೂ ಇರಲಿಲ್ಲ. ಹೌದು. ಶೂನ್ಯರಿಂದಲೇ ನೀನು ಸೃಷ್ಟಿಸಿದ ಕಾರಣದಿಂದಾಗಿ ಇದಕ್ಕೆ ಶೂನ್ಯಕಾಪುರ ಎಂಬ ಹೆಸರು. ಶೂನ್ಯಕಾಪುರ. ಇದಕ್ಕೆ ಇದು ದೈತ್ಯ ಕುಲದ ಸಾಮ್ರಾಜ್ಯ ಶೂನ್ಯಕಾಪುರ. ಶೂನ್ಯಕಾಪುರದ ಈ ವೈಭವವನ್ನು ಸಾರುವಂತಹ ದೈತ್ಯರ ಏಳಿಗೆಯನ್ನು ನೀನು ಮಾಡಬೇಕು ಎಂದಾದರೆ ಇನ್ನು ಮುಂದಕ್ಕೆ ಆಗಬೇಕಾದದ್ದು ಏನು ಗೊತ್ತಾ? ಶುಭ ಮುಹೂರ್ತದಲ್ಲಿ ಪಟ್ಟಾಭಿಷೇಕ. ಅದಕ್ಕೆ ಶುಭ ಮುಹೂರ್ತದಲ್ಲಿ ಸಾಮ್ರಾಜ್ಯದ ಒಡೆಯನಾಗಿ ವಿಭುವಾಗಿ ನಿನಗೆ ಪಟ್ಟಾಭಿಷೇಕವನ್ನು ಮಾಡುವಂತಹ ಮಂತ್ರಪೂರ್ವಕವಾದಂತಹ ಸಪ್ತ ಸಾಗರಗಳಿಂದ ಪರಿವೇಷಿತವಾದಂತಹ ಜಲವನ್ನು ಕಲಶ ಮಧ್ಯದಲ್ಲಿ ಆರಾಧಿಸಿ ಕಲಶೋದಕವನ್ನು ಮೊದಲಾಗಿ ನಿನಗೆ ಮಾಡುವ ಮುಖೇನವಾಗಿ ಸಾಕಾಗುತ್ತಿಲ್ಲ. ಒಂದು ಕಾಲದಲ್ಲಿ ಕಮ್ಮನಿಂದಲೇ ಆದಿದೈತ್ಯನಾದಂತಹ ಕಶ್ಯಪನಿಗೆ ಇದು ಬಂದಂತಹ ರತ್ನಖಚಿತವಾದಂತಹ ಊಟ ದಿನಕರ ಕೋಟಿ ಪ್ರಭೆಯುಳ್ಳ ಜೀವರತ್ನಗಳಿಂದ ಶೋಭಿಸುವಂತಹ ಈ ಕಿರೀಟವನ್ನು ನಿನಗೆ ತಿಳಿಸುತ್ತಾ ಇದ್ದೇನೆ. ಇದೋ ನಿಮ್ಮ ಇಚ್ಛೆಯಂತೆ ನಿಮ್ಮ ಅಪೇಕ್ಷೆಯಂತೆ ಧರಿಸಿದ್ದೇನೆ. ಇಷ್ಟು ಮಾತ್ರವಲ್ಲ, ಮತ್ತೆ ಇನ್ನು ನಿನಗೆ ಪಟ್ಟಾಭಿಷಿಕ್ತನಾದಂತಹ ನಿನಗೆ ಗುರುವಾದಂತಹ ನಾನು ಕೆಲವು ಉಡುಗೊರೆಗಳನ್ನು ಕೊಡುವವರಿದ್ದೇನೆ. ಏನು? ಯಾವುದೇ ಶತ್ರುಗಳು ನಿನ್ನ
ಮೊದಲಾದಂತಹ ಛತ್ರಚಾಮರಾದಿಗಳು ಹ, ಅದನ್ನು ನಿನಗೆ ಒಪ್ಪಿಸಿದ್ದೇನೆ. ಸರಿ. ಇಷ್ಟು ಮಾತ್ರವಲ್ಲ, ನೀನು ಪಟ್ಟಾಭಿಷಿಕ್ತನಾದ ಕೂಡಲೇ ಹ್ಮ್. ತಾರಕನೆಂಬಂತಹ ದೈತ್ಯ ಆತನ 4 ಮಂದಿ ಗಿಣಿಯರನ್ನು ನಿನಗೆ ವಿವಾಹವನ್ನು ಮಾಡಿ ಕೊಟ್ಟಿದ್ದಾನೆ. ಹೌದು. ಜೊತೆಗೆ ಅಖಂಡವಾದಂತಹ ಬ್ರಹ್ಮಾಂಡದಲ್ಲಿ ಸ್ವಾಮಿ. ಪಟ್ಟಾಭಿಷಿಕ್ತರಾದಂತಹ ನೀನು ಹ್ಮ್. ಶೂನ್ಯಕಾಲುವ ಈ ರಾಕ್ಷಸ ವೀರರಿಗೆಲ್ಲರಿಗೂ ಹ್ಮ್. ವಿಭುವಾಗಿ ಬೆಳೆದಿದ್ದೆ. ಹೌದು. ಆದರೆ ನಿನಗೆ ಕೆಲವು ನೀತಿಯ ಮಾತುಗಳನ್ನು ತಿಳಿಸುತ್ತೇನೆ. ಏನು ಸ್ವಾಮಿ? ಯಾವುದೇ ಕಾರಣಕ್ಕೂ ಹ. ನಿನ್ನದ್ದಾದಂತಹ ಜೀವನದಲ್ಲಿ ಹ್ಮ್. ಸದಾಚಾರವನ್ನು ನೀನು ಉಳಿದು ಹ್ಮ್. ವರ್ತಿಸಬಾರದು. ಸದಾಚಾರ ಸಂಪನ್ನನಾಗಿಯೇ ನೀನು ವರ್ತಿಸಬೇಕು. ನಿತ್ಯದಲ್ಲಿ ಶಿವಪೂಜೆ ಹ್ಮ್. ಅದು ಬೇಕು. ನಿತ್ಯದಲ್ಲಿ ಶಿವಪೂಜೆಯನ್ನು ಮಾಡಬೇಕು. ಹ್ಮ್. ಬಿಡದೆ ವೇದಾಧ್ಯಯನ, ಓಹೋ. ಮೃತ್ಯುವರನ್ನು ಒಲಿದಿದ್ದ ಶಾಸ್ತ್ರದ ಅನುಸಾರವಾಗಿ ಸರಿ. ನೀನು ಬದುಕಬೇಕು. ಹ್ಮ್. ನಿನಗೆ ಮೃತ್ಯುವರನ್ನು ಕೊಟ್ಟಂತಹ ವರ ಯಾವುದಿದೆಯೋ ಹ್ಮ್. ಆ ವರಕ್ಕೆ ಯಾವುದೇ ಕಾರಣ ಮುಂದುವರೆದಂತೆ ನೀನು ನಡೆಯಬೇಕು. ಸರಿ. ಸರಿಯಲ್ವಾ? ಸರಿ ಸ್ವಾಮಿ. ಇಷ್ಟು ಮಾತ್ರವಲ್ಲ, ಮತ್ತೆ ಯಾಗ ಯಜ್ಞಾದಿಗಳು ಅವ್ಯಾಹತವಾಗಿ ನಡೆಯಬೇಕು. ಯಾವುದೇ ಕಾರಣಕ್ಕೂ ನಿಯತಿಯದ್ದಾದಂತಹ ನಿಯಮವನ್ನು ಅತಿಕ್ರಮಿಸಿ ನಡೆಯುವುದಕ್ಕೆ ನೀನು ಪ್ರಯತ್ನಿಸಬೇಡ. ಖಂಡಿತ. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರವನ್ನು ಹೇಳುತ್ತೇನೆ. ಏನು ಸ್ವಾಮಿ? ನಿನಗೆ ಜ್ಞಾನಕಾಂಡ ಕರ್ಮಕಾಂಡಗಳೆಂಬಂತಹ 2 ದಿವ್ಯ ಜ್ಞಾನಗಳನ್ನು ನಾನು ಬೋಧಿಸಿದ್ದೇನೆ. ಒಂದು ವಿಚಾರ, ಏನು? ನಿನ್ನ ಹಿರಿಯರು ಮಾಡಿದ ತಪ್ಪನ್ನು ನೀನು ಮತ್ತೆ ಮಾಡಬೇಕು. ಅಂದರೆ ನಾರಿಯರ ಮೋಹಕ್ಕೆ ಒಳಗಾದೆ ಆದ್ರೆ ಹ್ಮ್. ನಿನಗದರಿಂದ ಆಪತ್ತು ಬರುತ್ತದೆ. ಹಾಗಾಗಿ ಅದರ ಕುರಿತು ಎಚ್ಚರಿಕೆಯಿಂದಿರು. ಇದು ನಾನು ನಿನಗೆ ನೀಡಿರುವಂತಹ ಹೆಚ್ಚಿನ ಮಾತು. ಸ್ವಾಮಿ, ನನ್ನ ಒಂದು ಚಿಕ್ಕ ಮಾತು. ಏನು? ಎಲ್ಲಿಯಾದರೂ ನನ್ನ ಕಾರಣದ ಈ ವ್ಯವಸ್ಥೆಯಲ್ಲಿ ಹೌದು. ನಾನು ತಪ್ಪಿದೆ ಎಂದಾದರೆ ದಯವಿಟ್ಟು ನೀವು ಬಂದು ನನ್ನನ್ನು ಎಚ್ಚರಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಖಂಡಿತ ನಾನು ಎಲ್ಲಿಯವರೆಗೆ ಬರುವುದಿಲ್ಲ ಅಲ್ಲಿಯವರೆಗೆ ಬಂಡಾಸುರ ಸರಿಯುತ್ತಾನೆ. ಸರಿ ಸ್ವಾಮಿ. ರಾಕ್ಷಸ ವೀರರೇ, ಶೂನ್ಯಕಾಲದಲ್ಲಿ ನಿಮಗೆ ಪಟ್ಟಾಭಿಷಿಕ್ತನಾಗಿದ್ದೇನೆ. ಈ ಸಮಯದಲ್ಲಿ ಎಲ್ಲರೂ ನೀವೆಲ್ಲರೂ ಒಂದೊಂದು ಕಡೆ ಇದ್ದುಕೊಂಡು ಆಯಾಯ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಕೊಂಡಿರಿ. ತೆರಳಿರಿ, ತೆರಳಿರಿ, ತೆರಳಿರಿ. ಅಲ್ಲಲ್ಲಿರುವ ಹೆಣ್ಣು ದೈತ್ಯರು ಎಲ್ಲರೂ ಈ ಶೂನ್ಯಕಾಲದ ಶ್ವೇತ ಚಕ್ರದ ಅಡಿಯಲ್ಲಿ ಬಂದು ನೆಲೆಸಿದ್ದಾರೆ ಎನ್ನುವಲ್ಲಿಗೆ ಮನಸ್ಸಿಗೆ ಸಮಾಧಾನ ಇದೆ. ಆದರೆ ನಾನೊಂದು ಯೋಚಿಸುವುದು, ನಮ್ಮ ರಾಕ್ಷಸ ವರ್ಗ ಅಡಿಗಳಿಗೂ ಶೋಷಣೆಗೆ ಒಳಗಾದ ವರ್ಗ. ಈ ದೈತ್ಯರೆಲ್ಲರೂ ಹೇಳುವ ಮಾತೊಂದೇ, ಸ್ವರ್ಗವನ್ನು ಕೈವಶ ಮಾಡಿಕೊಳ್ಳಬೇಕು. ಹಾಗಾಗಿ ಸ್ವರ್ಗದ
ಎಂಬುದಾಗಿ ಮನದಲ್ಲಿ ಬಯಕೆಯಾಗಿದೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನಿಮ್ಮ ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ, ನೇರವಾಗಿ ಸ್ವರ್ಗಲೋಕಕ್ಕೆ ತೆರಳು. ಹಾಗಾಗಿ ಯಾರಾದರೂ ಇದ್ದಾರೋ ಎಂದು ನೋಡಿ ಅವನಲ್ಲಿ ಮಾತಾಡಿಸಿ ನಾವು ಬಂದಿರುವ ವಿಚಾರವನ್ನು ಅವನಿಗೆ ತಿಳಿಸಿ. ಸರಿ ಸರಿ ಒಳ್ಳೆಯದು. ಏನೇನು ಎತ್ತರವಾದ ಪದವಿ ಒಂದು ಕೊಡವನ್ನಿಸಿದರೆ ಎತ್ತರವಾದ ಪದವಿನಲ್ಲಿ ಕೊಡ. ಹೌದು, ಅದು ಕೊಡಬಾರದು. ಇವನು ಆ ರೀತಿಯ ಆಸಕ್ತಿಯನ್ನು ಹೊಂದಿರುವುದರಿಂದ ಅವನೇ ಇರಬಹುದೇನೋ ಇರಬಹುದಿರಬಹುದು. ಆದರೆ ಒಡೆಯ ಚಲನೆ ಇಲ್ಲ. ಚಲನೆಯನ್ನು ನೋಡಬಹುದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ದೇಹದ ಒಳ ಹರಿವುಗಳು ಕಾಣ್ತಾ ಇಲ್ಲ ಒಡೆಯ. ಅವ ನಿರಂತರ ಚಲನಶೀಲ. ಒಡೆಯ, ನನಗೊಂದು ಸಂದೇಹ. ಏನು? ದೇವೇಂದ್ರನಿಗೆ ಕಾಲ ಕೆಟ್ಟಿದೆಯೋ ಹೇಗೆ? ಏನು? ಒಬ್ಬ ಜೀವಂತ ಇರುವ ಆಳವಿರುವಷ್ಟು ಕೂಡ ಗತಿಗೆಟ್ಟು ಹೋದನೆ. ಕಲ್ಪಿಸಿ ನೋಡೊಮ್ಮೆ. ಒಡೆಯ, ನನಗೆ ಕೂಡ ಹಾಗೆ ಅನ್ನಿಸ್ತದೆ. ಹೌದೇ? ಏನೋ ಒಂದು ಪೂರ್ತಿ ಕೆತ್ತನೆ ಮಾಡಬೇಕಾಗ್ತದೆ. ಹೌದೇ? ಏನು ಅನ್ಮಾಡ್ತಾ ಇಲ್ಲ. ಎತ್ತರೆ ಮೂರ್ತಿಯೋ ಮೂರ್ತಿಯ ಕೆತ್ತನೆ ಏನೋ ಒಂದು ಆಗಿದೆ. ಏನೋ ಒಂದು ಆಗಿದೆ. ಈ ಕಡೆ ಬಾ. ಏಯ್! ಚಲನೆ ಇದೆ. ಮಾತಾಡ್ತದೆ. ಮುಂದೆ ಬಾ. ಎಳೆದು ಮುಂದೆ ಬನ್ನಿ. ಅದಕ್ಕೆ ಕೈಯಲ್ಲಿ ಕರ್ನಾಟಕ ಕೊಡ್ತೇನೆ. ಒಡೆಯ, ಮಾತಾಡ್ತದೆ. ಮಾತಾಡದೆ ನಿನಗೆ ನನ್ನನ್ನು ಕಾಣೋಕೆ ಹೇಗೆ ಕಾಣ್ತದೆ? ಓಡಬದಲ್ಲಿ ಈಶ್ವರನಾಗೆ ಕಾಣ್ತದೆ. ನಿನಗೆ ಮಂಗಳ ಬದಲಿನ ಐತಪ್ಪನಾಗೆ ಕಾಣುವುದು. ನಿನ್ನ ಅಪ್ಪ ಸಂಬಂಧ ನಮ್ಮಲ್ಲಿ ಬಂದು ನನ್ನನ್ನೇ ಮಾತಾಡ್ತಾನೆ. ಅಲ್ಲ ಪುಣ್ಯಪ್ಪ, ಮತ್ತೆ ಓಡಾಡಿ ಅಂತಂದ್ರೆ ನೀನು ಆಣೆಗಟ್ಟಿನ ನೀರು ಬಿಟ್ಟದ. ಈಗ ನಿನ್ನ ಇಲ್ಲಿ ವೃತ್ತಿ ಏನು? ವೃತ್ತಿ ಏನು? ಕೂತ್ಕೊಳ್ಳುತ್ತದೆ. ಸುಮ್ಮನೆ ಕೂತ್ರು ಕೂಡ ನಿನಗೆ ಪಗಾರ ಬರ್ತದೆ. ನಗರಕ್ಕೆ ದುಡ್ಡಿಗೆ ಅವರಲ್ಲ ನಾವು. ಮತ್ತೆ ವರ್ಗಕ್ಕೆ ಬಂದದ್ದು ನೀನು. ನೀನು ಎಲ್ಲಿಗೆ ಬಂದದ್ದು? ಘಟ್ಟ ಪ್ರದೇಶಕ್ಕೆ ಬಂದದ್ದು. ವರ್ಗಕ್ಕೆ ಸ್ವಾಧೀನವನ್ನು ವಹಿಸಿಕೊಳ್ಬೇಕು ಒಂದೇ ಒಂದು ಉದ್ದೇಶದಿಂದ ಬಂದಿದ್ದೇವೆ. ಎಲ್ಲಿಂದ? ಒಳ್ಳೆ ನಮ್ಮ ಒಡೆಯರಿದ್ದಾರೆ. ಇದು ಒಡೆ ಮಾಡುವವರು. ಒಡೆ ಮಾಡುವವರು. ಒಡೆಯರು ನಮ್ಮ ಒಡೆಯರು. ಒಡೆಯರು ಬಂದದ್ದರಿಂದ ನೀವು ಬಂದದ್ದರಿಂದ ಕೆಟ್ಟದಾಗ್ತದ ಅಂತದೆ. ಭೂಲೋಕದಿಂದ ನೀನು ಅಂತದನ್ನೆಲ್ಲ ಇಟ್ಕೊಳ್ಬಾರ್ದು. ಚಿನ್ನದ ಬಣ್ಣದನ್ನು ಇಟ್ಕೊಳ್ಬೇಕು. ಅದೇ ಹಾಗೆ ಹೇಳಿದ್ರೆ ಬಂಡಾಸುರ, ಅಲ್ಲಿಯ ಅರಸ ಬಂಡಾಸುರ. ಹೌದಾ? ಎಲ್ಲಿಗೆ ಆಗಿದೆ? ಮಾತಾಡೋದು ಹೌದಾ? ಹೇಳ್ಬೇಕು ನಿಮಗೆ. ಮತ್ತೆ ಹೇಳಬೇಕು. ಪುಣ್ಯಾತ್ಮ, ನಿನಗೆ ಪಾತಾಳ ಗೊತ್ತೋ? ಪಾತಾಳ ಗೊತ್ತು. ಪಾತಾಳದಲ್ಲಿ ವಿಜಯವನ್ನು ನಡೆದು ಅಲ್ಲಿಂದ ಶೂನ್ಯಕಾಪುರವನ್ನು ನಿರ್ಮಾಣ ಮಾಡಿ ಈಗ
ಸ್ವರ್ಗವನ್ನ ಸ್ವಾಧೀನಪಡಿಸಿಕೊಳ್ಬೇಕು ಅನ್ನೋ ಆಸೆಯಿಂದ ವಾಂಛೆಯಿಂದ ಇಲ್ಲಿ ಬಂದವರಿಗೆ ಭೂಲೋಕ ಪಾತಾಳ ನಿಮಗೆಲ್ಲ ನಡೀತದ ಎಲ್ಲ ಆಗಿದೆ. ಹೌದಾ? ಈಗ ನಮ್ಮ ಲಗ್ಗೆ ಸ್ವರ್ಗಕ್ಕೆ ಇದೆಯಾ? ನಮ್ಮ ಒಡೆಯರು ಇತ್ತೀಚೆಗೆ ಒಬ್ರು ಭೂಲೋಕದಿಂದ ಒಬ್ರು ಬಂದಿದ್ದಾರೆ ಇಲ್ಲಿಗೆ. ಯಾರು? ಯಾರ ಹೆಸರೇನು? ಸಂಕಪ್ಪ. ಭೂಲೋಕದಿಂದ ಬಂದವರು. ಇತ್ತೀಚೆಗೆ ಒಬ್ಬರು. ಈಗ ಮುಖ ಎಲ್ಲ ಯಾರೋ ಒಂದು ಆಟೋಕ್ಕೆಲ್ಲ ಇತ್ತು. ಇದರಲ್ಲಿ ಮಾತಾಡಿದ್ರ ಹೌದು, ನಾನು ಕೇಳಿದೆ ಭೂಲೋಕದಲ್ಲಿ ಎಲ್ಲಿ ಅದು ನಮ್ಮ ಅಂತ ಕೇಳಿದೆ. ಹೌದು, ಸ್ವಲ್ಪ ಎಲ್ಲ ಉಂಟು ನಮಗೆಲ್ಲ. ಮತ್ತೆ ಈಗ ಅಲ್ಲಿ ಯಾರಿದ್ದಾರೆ ಅಂತ ಕೇಳಿದೆ. ಅದಕ್ಕೆ ಹೇಳಿದ್ರು ನನ್ನ ಒಬ್ಬ ಮಗ ಇದ್ದಾನೆ, ತಲೆಯಲ್ಲಿ ಕೂದಲಿಲ್ಲ, ಚೇತನವ, ಎಲ್ಲರನ್ನು ದೇವರ ಮಂಗ ಮಾಡ್ಕೊಂಡಿದ್ದೆ. ಹಾಗೆ ನಿನಗೆಲ್ಲ ಹಾಗೆ ಕಾಣುದು. ನೀನು ಏನು ಮಾತಾಡಬೇಕು, ಹೋಗಿ ನಿನ್ನ ಅಪ್ಪನಲ್ಲಿ ಹೇಳು. ಪಾತಾಳದಿಂದ ಭಂಡಾಸುರ ಮಹಾಪ್ರಭುಗಳು ಬಂದಿದ್ದಾರೆ. ನೀವು ಪಾತಾಳಕ್ಕಿಂತ ಗೊತ್ತಾಗ್ತಾರೆ, ನೀವು ಎಲ್ಲಿದ್ದಾರೆ ನನಗೆ ಅಪ್ಪ ಇಲ್ಲಲ್ಲ. ನಿನಗೆ ಜೀವ ಬೇಕಾ? ಬೇಕು. ನೇರವಾಗಿ ಒಳಗೆ ಹೋಗಿ ನಿನ್ನ ಅಪ್ಪನ ಹತ್ರ. ಯಾರು ನನ್ನ ಅಪ್ಪ? ನಿನ್ನ ಅಪ್ಪ ಹೇಳಿದ್ರು. ನಿನ್ನ ಅಪ್ಪ ಅಲ್ಲಿ ಸೂರಪ್ಪ ಇದ್ದಾನಲ್ಲ, ಅವನು ನಿನ್ನಲ್ಲೇನು ಮಾತನಾಡಿ? ಅಲ್ಲ, ನನಗೆ ದೇವೇಂದ್ರ ನನ್ನ ಅಪ್ಪ ಅಂತ ನಿಮಗೆ ಹೇಳಿದ್ದೆ. ಮತ್ತೆ ನನ್ನ ಅಪ್ಪ ಸಂಕಪ್ಪ ಅಂತ ನಿನಗೆ ಹೇಳಿದ್ರು. ನಾನು ಸಂಕಲ್ಪ ಅಂತ ನಾನಲ್ಲ, ಬಂದಿದ್ದಾನೆ ಅಂತ ಹೇಳಿ ಅಪ್ಪ ಅಂತ ನಿನ್ನೆ ಒಪ್ಪಿಕೊಂಡದ್ದಲ್ವ? ಸಂಕಪ್ಪನ ಮಗ ಖಂಡಿತ ಹೌದು. ಇವಾಗ ಒಳ್ಳೆದಲ್ಲ. ಯಾರು ಹೇಳಿದ್ದು ನಿನಗೆ? ನಾನು ಸಂಕಪ್ಪನ ಮಗ ಅಂತ ನಿನಗೆ ಹೇಳಿದವರು. ನೀನೇ ಹೇಳಿದಲ್ಲ ಈಗ ನನ್ನ ಅಪ್ಪ ಸಂಕಪ್ಪ ಅಂತ ಹೇಳಿದ್ದೆ. ನಾನು ಹೇಳಿದ್ದೆ, ನಾನೇ ನಿನ್ನ ಆಧಾರ ನೋಡ್ಲಿಕ್ಕೆ ಬಂದಿದ್ದೆ. ಇವ ಯಾರ ಮಗ ಅಂತ ನನಗೆ ಆಧಾರ ತೋರಿಸಿದ್ದಾನೆ. ಈಗ ಆಧಾರ ತೋರಿಸಿದ್ದಾನ? ಆಧಾರ ಹೌದು. ಮತ್ತೆ ಇವ ನನ್ನೆಲ್ಲ ಮಾತಾಡ್ತೀನಿ. ಇವನಿಗೆ ಬಾಯಲ್ಲಿ ಹೇಳಿದಾಗ ಇವನಿಗೆ ಬಾಯಲ್ಲಿ ಹೇಳಿದರೆ ಆಗುದಿಲ್ಲ. ಅದಕ್ಕೆ ನಿನಗೆ ಆಧಾರ ಮೈಗೆ ಕೈ ಹಾಕಿ ಒಬ್ಬರನ್ನು ಬಿಟ್ಟಿಲ್ಲ. ನಮ್ಮ ಅಂಗಳಕ್ಕೆ ಬಂದು ನನಗೆ ಟೋಲ್ ಮಾಡುದ? ಇಲ್ಲಿ ನಾನು ಹೋದ್ರೆ ಮಾತ್ರ ನೀವು ಕಲಿಸ್ಬೇಕು. ಮತ್ತೆ ಕರ್ತವ್ಯ ಆಗ್ತದೆ ನೀವು. ಹೌದಾ? ಮತ್ತೆ ಯಾಕೆ? ನನ್ನ ಅಂಗಳಕ್ಕೆ ನೀವು ನನ್ನಲ್ಲಿದ್ದ ಕರ್ತವ್ಯ ಯಾಕೆ? ಹೌದಾ? ಹೌದಾ? ಒಬ್ಬರು ಹೊರಗೆ ನೀವು ನೀನು ನಾವು ಭೂಲೋಕದಿಂದ ಇಲ್ಲಿಗೆ ಬಂದದ್ದು ಯಾಕೆ? 3 ಸಾರಿ ಹೇಳಿದ್ದೆ, ಸ್ವರ್ಗವನ್ನ ಸ್ವಾಧೀನಪಡಿಸಿಕೊಳ್ಬೇಕು ಅನ್ನೋ ಆಸೆಯಿಂದ ನಮ್ಮ ಒಡೆಯರು ಗಂಡೆತ್ತಿ ಬಂದಿದ್ದಾರೆ. ದಂಡ ಹಿಡ್ಕೊಂಡು ಬಂದಿದ್ದಾರೆ. ಭಂಡಾಸುರನ ಗಂಡು ನಿನ್ನ ಹೆಸರಿಗೆ ಯಧ್ವರಾಸುರ. ಯಧ್ವರಾಸುರ ಬರಲಿಲ್ಲ. ನಿನ್ನ ಹೆಸರಿಗೆ ವಿದ್ಯುತ್ ಮಾಲಿ. ನಿನ್ನ ಹೆಸರಿಗೆ ನಮ್ಮಲ್ಲಿ ವಿಭಿನ್ನವಾದ ಜನ ಇದ್ದಾರೆ, ವಿಭಿನ್ನವಾದ ರಕ್ಷಕರು. ಇದನ್ನು ಕೇಳು. ಅವ ಬಾಯಿ ದೊಡ್ಡ ಮಾಡಿಕೊಂಡು ಬಂದಿದ್ದಾರೆ. ಅದೇ ನೋಡ್ತಾ ಇದ್ದೇನೆ. ಭೂಲೋಕದಲ್ಲಿ ಹೇಗೆ ತಿನ್ನದ ಪ್ರಯಾಣ ಆಯ್ಕೊಂಡು ಭೂಲೋಕದಿಂದ ಹೌದೌದು. ಸತ್ಯ ಹೇಳಿದೆ, ನನಗೆ ಇದೆಲ್ಲ ಆಗುದಿಲ್ಲ. ನಮ್ಮ ಪಾತಾಳದಲ್ಲೆಲ್ಲ ಚಿನ್ನವನ್ನು ಮಣಗಟ್ಟಳೆ. ಹೌದಾ? ಮಣ ಹೌದಾ? ಸಕ್ಕಡಿಯಲ್ಲಿ ತೂಕ ಮಾಡಿಕೊಂಡು. ಹೌದಾ? ಏಕರಿಗೆ ನನಗೆ ಬೇಡ. ಈಗ ತಿನ್ನಕ್ಕೆ ಕೊಡೋ ಸ್ಥಿತಿಯಲ್ಲಿ ನಾನು ನಿಜವಾಗಿ ನನಗೆ ಈ ಸ್ವರ್ಗದಲ್ಲೆಲ್ಲ ಆಗುದಿಲ್ಲ. ಮತ್ತೆ ಮೊದಲು ನೋಡಿ ಅವ ದೇವೇಂದ್ರ ಹೋಗಿ ಅಲ್ಲಿ ಶತ ಯಾಗ ಮಾಡುವಾಗ ನಾನು ಅಲ್ಲಿ ಪಾನಕ ಕೊಡ್ತಾ ಇದ್ದ. ಆಮೇಲೆ ದೇವೇಂದ್ರ ಅಧ್ಯಕ್ಷ ನಾನು ಮತ್ತೆ ಕಾಯಕಕ್ಕೆ ನಿಲ್ಲಿಸಿ. ನೀನು ಕಾವಲಿಯವ. ಕಾವಲಿಯವಲ್ಲ, ಇಲ್ಲಿದ್ದಲ್ಲ ಭೂಲೋಕದಲ್ಲಿ ಕೂಡ ಹಾಗೆ. ಒಮ್ಮೆ ಅಧ್ಯಕ್ಷ ಆದವ ಮತ್ತೆ ಇಳಿಲಿಕ್ಕಿಲ್ಲ. ಅವ ಅಧ್ಯಕ್ಷ ಯಾರು ಕಾರ್ಯಕರ್ತ ಇದ್ದಾನೆ ಅವ ಬಾಗಿಲಲ್ಲೇ ನಿಲ್ಬೇಕು. ಎಷ್ಟು ವರ್ಷ ಏನು ಮಾಡ್ಲಿಕ್ಕೆ ಆಗ್ತದೆ? ಯಾರು ನಿಮ್ಮ ಹಣೆ ಬರ. ನಮ್ಮ ಹಣೆ ಬರಲ್ಲ. ಭೂಲೋಕದಲ್ಲಿ ಇವ ನಿಮ್ಮ ಹಣೆ ಬರ. ಕಾಯುವುದು ನೀನು. ಒಡೆಯ ಇವನು ಪಕ್ಷಪಾತ ಮಾಡುವ ಅಂದಾಜಲ್ಲಿದ್ದಾನೆ. ಯಾಕೆ? ನಮ್ಮ ಭಾಗಕ್ಕೆ ಬರ್ತಾನೆ ಅಂತ ಬರುವುದಿಲ್ಲ, ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ನಾವು ನಂಬಿಕೊಂಡು ಬರುವ ನಮ್ಮ ದೇವರ ನೆನಪಿಗೆ ನಾನು ಬರುವುದಿಲ್ಲ. ಅಲ್ಲಿ ಎಷ್ಟೊತ್ತಿಗೆ ಸ್ಫೋಟಿಸ್ತಾರೆ, ಎಷ್ಟೊತ್ತಿಗೆ ಕಡಿತಾರೆ ಅಂತ ಹೇಳಿ ನಮಗೆ ಕಟ್ಟಿ ನಾವು ಸಾಯುವುದಿಲ್ಲ. ಮತ್ತೆ ಸುಮ್ಮನೆ ಯಾಕೆ ನೀನು ಗಡಿ ಕಾಯುವವನು. ಹೌದು, ಗಡಿ ಕಾಯುವವರು. ಗಡಿ ಕಾಯುವವರ ಸುದ್ದಿ ಬೇಡ. ಯಾಕೆ? ಗಡಿ ಕಾಯುವವರು ಇದ್ದದ್ರಲ್ಲಿ ಅಲ್ಲಿ ಭೂಲೋಕದಲ್ಲಿ
ಹಾಗಿರುವವರೆಲ್ಲ ಆರಾಟ ಮಾಡೋರು ಇದ್ದಾರೆ ಗೊತ್ತುಂಟಾ? ಅಂದ್ರೆ ನಾವು ಗಡಿ ಕಾಯುವವರು ಗಡಿಯಲ್ಲೇ ಕಾಯ್ತಾ ಇರ್ತೇವೆ. ಹಾ. ಎಲ್ಲಿಯಾದ್ರೂ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರಕ್ಕೆ ಧಕ್ಕೆ ಆದ್ರೆ ನಾವು ಏನು ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತೆ ಸರಿ, ನಾನು ಮಾತಾಡಬಾರ್ದು, ಇವರೆಲ್ಲ ಮಾತಾಡಿದ್ರು ಸುಮ್ಮನೆ, ಮತ್ತೆ ನನಗೆ ಅಪರಾಧ ಬರ್ತದೆ. ಒಡೆಯ ಸಿಂಧೂರದ ಪಾಠ ನಮಗೆ ನಮಗೆ ಹೇಳಿಕೊಡುತ್ತಾರೆ. ಹೇಳಿಕೊಳ್ಳಿಕ್ಕೆ ಬಂದಿದ್ದಾರೆ. ಇವರಿಗೆ ಇನ್ನು ಮಾತಿನ ವ್ಯಕ್ತಿಲ್ಲ. ಈಗ ನಾನು ಏನು ಮಾಡಬೇಕು? ನೇರವಾಗಿ ಹೋಗಿ ಆಗುದಿಲ್ಲ, ಆಗುದಿಲ್ವಾ? ಆಗುದಿಲ್ಲ. ಇದು ಸ್ವರ್ಗ. ಇಲ್ಲಿ ದೇವತೆಗಳಿಗೆ ಎಷ್ಟು ಹೊಣೆಗಾರಿಕೆ ಉಂಟು ಅಷ್ಟು ಹೊಣೆಗಾರಿಕೆ ನಮಗೂ ಉಂಟು. ಹೌದಾ? ಗೊತ್ತಾಯ್ತಲ್ಲ? ಸ್ವಲ್ಪ ವ್ಯತ್ಯಾಸ ಉಂಟು. ಅವರಿಗೆ ದೊಡ್ಡ ಕಿರೀಟ, ಮತ್ತೆ ದೇವತೆಗಳಿಗೆ ಸಣ್ಣ ಸಣ್ಣ ಕಿರೀಟ, ನಮಗೆ ದೊಡ್ಡ ಸೇವೆ ಮಾಡ್ಲಿಕ್ಕಾಗ್ತದೆ. ಹಾಗಂತ ನೋಡಿ, ಹಾ. ನಮಗೆ ಎಷ್ಟು ಹೊಣೆಗಾರಿಕೆ ನಾನೀಗ ಹೋಗಿ ಹೇಳ್ತಾ ಇದ್ದೆ. ಹಾ. ಹಾಗಂತ ಹೇಳಿಕ್ಕಾಗುದಿಲ್ಲ. ನೀವೇನು ಮಾಡ್ತೀರಿ ಮಾಡಿ. ಹೌದಾ? ನೋಡುವುದೇನ ಎಡವಾಗಿ ಪಡೆಯುವುದು. ಇಲ್ಲಿವಾ? ಇಲ್ಲಿವಾ? ನಾವು ಬಂದು ಅಷ್ಟು ಹೊತ್ತು ನಿನ್ನಲ್ಲಿ ಮಾತನಾಡಿಸುವಾಗ ನೀನು ಏನೊಂದು ಉತ್ತರವಿಲ್ಲದೆ ಸ್ತಬ್ಧವಾಗಿದ್ದೀಯಲ್ಲ, ಏನಲ್ಲ? ನಮ್ಮಲ್ಲಿಗೆ ಯಾರೆಲ್ಲ ಬರ್ತಾರೆ, ಏನೆಲ್ಲ ಅಧಿಕ ಪ್ರಸಂಗ ಮಾಡ್ತಾರೆ ಎಲ್ಲ ನೋಡ್ತಾ ಇರ್ತೇವೆ. ನಾನೀಗ ನಿಮ್ಮನ್ನೆಲ್ಲ ಒಟ್ಟಿಗೆ ಹೊಡಿತಾ ಇದ್ದೆ, ಹೊಡಿಯುತ್ತಿಲ್ಲ. ಯಾಕೆ ಗೊತ್ತುಂಟ? ನನಗೆ ದೇವೇಂದ್ರ ಹೇಳಿದ್ದಾನೆ, ನೀನೆಲ್ಲ ಯಾರೇ ಬಂದವರು ಮೈಗೆ ಕೈ ಹಾಕ್ಕೊಂಡು ಹೋಗ್ಬೇಡ, ಮತ್ತೆ ಸುಮ್ಮನೆ ನನ್ನ ತಲೆಗೆ ಬರ್ತದೆ, ಈಗ ಯಾರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿಕ್ಕಾಗುದಿಲ್ಲ. ಅದಕ್ಕಾಗಿ ನೀನು ಬಂದವರನ್ನು ವಿಚಾರಣೆ ಮಾಡಬೇಕು, ಬಂದಿದ್ದು ಹೇಳಬೇಕು. ಅಮ್ಮ ಶಬ್ದ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ. ಮಾತಾಡಿ ಏನ್ ಬೇಕಾದ್ರೂ ಮಾತಾಡಿ, ಮತ್ತೆ ನಾನು ನೋಡ್ಕೊಡ್ತೇನೆ ಅಂತ ಹೇಳ್ತಾರೆ. ಹಾ. ಆದ್ರೆ ನಾನೀಗ ಯಾಕೆ ನಿಮಗೆ ಹೊಡಿಲಿಲ್ಲ? ಯಾಕೆ? ಹೊಡಿಲಿಕ್ಕೆ ಓಡ್ಲಿಕ್ಕೆಲ್ಲ ಹೊಡಿ, ನಾನು ಯಾಕೆ ಸುಮ್ಮನೆ ಅಧಿಕ ಪ್ರಸಂಗ ಮಾಡುದು? ಅದಕ್ಕೆ ಹೊಡೆಯುತ್ತಿಲ್ಲ. ಈಗ ನಾನು ಅಲ್ಲಿ ಹೋಗಿ ಹೇಳ್ಬೇಕಲ್ಲ, ಹೌದು. ನಾನು ಹೋಗಿ ಹೇಳಿ ಬರುವವರೆಗೆ ನೀವು ಒಳಗೆ ಬಂದದ್ದು ನೀವು ಇಲ್ಲಿ ಕಾದ್ರಿ, ಆಯ್ತಾ? ಏನು? ನೀವು ಕಾದ್ರಿ, ಹೋಗಿ ಬರ್ತೇನೆ. ಅಧಿಕಾರ ನೀವು ಇಷ್ಟು ಜನ ಇದ್ದೀರಿ ಅಂತ ಇಷ್ಟು ವೇಷ ಕೊಟ್ಟಂತ ಇಲ್ಲ. ಇವನೇ ಹೀಗೆ. ಇವನ ಅರ್ಥ ಹೇಗೆ? ಹೌದು. ಏನು ವಿಷಯ ಹೇಳಿದ್ದ ನೀನು? ಅಲ್ಲ, ಇಲ್ಲಿ ಇಷ್ಟೆಲ್ಲ ಉಂಟು ಅಂತ ಜನ ಇದ್ದಾರೆ ಅಂತ ವೇಷ ಕೊಟ್ಟಂತ ಅಲ್ಲ, ನಿಮ್ಮಲ್ಲಿ ಇಷ್ಟು ಉಂಟು. ನಮ್ಮಲ್ಲಿ ಇಷ್ಟು ಉಂಟು. ನೀನು ಹೊಸಬಲ್ವಾ? ಹಾಗಾಗಿ ನಿನಗೆ ನಾನು ಹೊಸಬಲ್ಲ, ನನ್ನಲ್ಲಿಗೆ ನೀವು ಬಂದ ಮತ್ತೆ ನನ್ನಲ್ಲಿಗೆ ನೀನು ಹೇಳಬೇಡ. ಕೊನೆಯದಾಗಿ ಅದೇ ಬಂದವನಿಗೆ ಬಹಳ ಮಾತಾಡ್ತಾರೆ. ಇರಲೇ ಒಡೆಯ, ತಡ ಮಾಡುವುದು ಸರಿಯಲ್ಲ. ಕಾಲು ಕುಳಿತುಕೊಳ್ಳು. ಅದೇ
ಆಚೆ ಬದಿಯಿಂದ ನೀರಿಗೆ ಕಷ್ಟ. ನಿನಗೆ ನನ್ನನ್ನು ಹೀಗೆ ಮಾಡಿ ಮಾಡಿ ಅಭ್ಯಾಸ ಆಗಿದೆ. ನಾನು ಸ್ವಲ್ಪ ಸರಿ ಇದ್ದೇನೆ, ನನ್ನನ್ನೆಲ್ಲ ಒತ್ತುಪಡಿಸಿ ಮಾಡಿ ಮಾಡಿ ಹೀಗೆ ಆದ. ನನಗೆ ಕಷ್ಟದಿದೆ, ಬರುತ್ತಿಲ್ಲ ಮಾತಾಡಿ. ರಾಜೀನಾಮೆ ಕುಣಿತ ಕೊಡುತ್ತಿಲ್ಲ. ನಾನಲ್ಲಿ ಕಬಾಟಿನಲ್ಲಿದ್ದೇನೆ. ಕಬಾಟಿನಲ್ಲಿ ಏನು ದ್ವಾರಪಾಲಕನಾಗಿದ್ದವ? ಕಬಾಟಿನಲ್ಲಿ ಇವಾಗ ಬಂದ ದಂಡದಲ್ಲಿ ತುಕುಡಿ ಚೇನಾರು ಕುಡಿ ಏನಾದ್ರು ಕಡೆಯನ್ನು ಒಂದು ಒಬ್ಬರಲ್ಲ ಇಬ್ಬರಲ್ಲ. ಏನಾದ್ರು ಕಡೆಯನ್ನು ಹೌದು ಹೌದು. ಒಂದು ಹೊರೆಯ ಇಟ್ಟು ಇಟ್ಟು ಸಾಯಂಕಾಲ ಸಾವಿರಾರು ಮಂದಿ ಬಂದಿದ್ದಾರೆ. ಬಂದದ್ದು ಬಂದವರು ಬಂದದ್ದು ಇವರಿಗೆ ಬಂದದ್ದು ನನ್ನ ಹತ್ತಿರದವರಿಗೆ ಬಂದದ್ದು. ಹತ್ತಿರ ಹತ್ತಿರ ಬಂದು ಹೌದು ಮಾಡುತ್ತಿದ್ದರೆ ನಿಲ್ಲಿಸಿದೆ. ಕೇಳುವವರಿಗೆ ಕೇಳಲ್ಲ. ವಿಚಾರಿಸಬೇಕಿತ್ತು ನೀವು. ಕೆಳಗೆ ಬ್ಲಾಕ್ 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 ಕೂದು ಅದಕ್ಕಿಂತ ಕೆಳಗೆ ಅಂತೆ ಮಾತಾಡುವ ಅಂಗಿರುವುದಂತೆ. ಎಲ್ಲದ ಹೊಸತ್ತು ಪುರ ಆಗಿದಂತೆ ಒಂದು ಸಲ. ಹೌದು ನೂತನವಾದ ಪುನರ್ನಿರ್ಮಾಣವಾಗಿದೆ. ಎದುರಿಕೊಂಡಿದ್ದು ಚಿತ್ತ ಕಾಣುವುದು. ನನಗೆ ಬರುತ್ತಿಲ್ಲ. ನಮ್ಮ ನನಗೆ ನಾಳೆಗೆ ದೊಡ್ಡವರಿದ್ದಾರೆ. ನಾಳೆಗೆ
ಬೇರೆ ರಾಕ್ಷಸರ ದಾಳಿ ನಮ್ಮಲ್ಲಿಗಾಯಿತು. ನಾನಾಗೆ ನೀನು ಹೆದರುವಂತ ಅವಶ್ಯಕತೆ ಇಲ್ಲ. ಅವರಿಗೆ ಹೊಡಿತಾ ಇದ್ದೆ. ಹಾ. ಯಾಕೆ ಹೊಡಿತಾ ಗೊತ್ತಾಯ್ತು ಗೊತ್ತಾಯ್ತು. ಅಧಿಕ ಪ್ರಸಂಗ ಮಾಡಿದ್ದೀನಿ. ಹಾ. ಸುಮ್ಮನೆ ಏನಾದ್ರು ಹೌದು. ಗೊತ್ತಾಗ್ತದೆ. ನೀನು ಅಧಿಕ ಪ್ರಸಂಗ ಮಾಡುವ ಅಂತ ಅಲ್ಲ ಬೇರೆ, ನಾನು ಹೋಗ್ತೇನೆ ಈಗಲೇ ಹೋಗಿ ನನ್ನ ಯುದ್ಧಕ್ಕೆ ಕಾಲ ಇಡು. ನಾನು ಯುದ್ಧಕ್ಕೆ ತಯಾರಾಗಿದ್ದೇನೆ. ಹೌದು ಬುದ್ಧಿವಂತದ್ದಲ್ಲ ನೋಡಿ. ಹೆಂಡತಿಗೆ ಎಲ್ಲರ ಕಾಲಿಗೆ ಹೌದಾ, ಅವರ ಕಾಲಿಗೆ ಅವರು ಯಾರು? ತಂದೆ ತಾಯಿಗಳು ತಂದೆ ತಾಯಿ ಯಾರು? ಹೋಗ್ತೇನೆ, ತಯಾರು ಮಾಡ್ತೇನೆ. ಎಲ್ಲ
ವರವನ್ನ ಪಡೆಯುವುದಕ್ಕಾಗಿ ಬಂದಿರುವನಂತೆ ತಡ ಮಾಡುವುದಲ್ಲ. ಐರಾವತವನ್ನು ನಾನು ಏರಿಕೊಳ್ಳುತ್ತೇನೆ. ನಿಮ್ಮ ಆಯುಧವನ್ನು ಹಿಡಿದುಕೊಂಡು ರಣಾಂಗಣವನ್ನ